ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಹಕ್ಕಿ ಜ್ವರ ಭೀತಿ ಮುನ್ನೆಚ್ಚರಿಕೆ ವಹಿಸಲು ಡಿಸಿ ನಿತೀಶ್ ಮನವಿ. ವಿಜ್ಞಾನ ಕೇಂದ್ರದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ, ಪ್ರಶ್ನಿಸುವ ಮನೋಭಾವ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಿ, ಸಿವಿ ಪಾಟೀಲ್. ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಹೇಳಿಕೆ ಎಚ್ಸಿ ಮಹದೇವಪ್ಪ ಹಿಂಪಡೆಯಲು ಆಗ್ರಹಿಸಿ ಮಾರ್ಚ್ 3ರಂದು ಪ್ರತಿಭಟನೆ, ಎಸ್ ಮಾರೆಪ್ಪ. ಎಸ್ಸಿಪಿ ಟಿಎಸ್ಪಿ ಅನುದಾನ ಗ್ಯಾರಂಟಿ ಯೋಜನೆಗಳ ಬಳಕೆ ಖಂಡನೀಯ, ಕೆಪಿ ಅನಿಲ್ ಕುಮಾರ್. ವೇದಾಂತ್ ಕಾಲೇಜಿನಲ್ಲಿ ಮಾರ್ಚ್ 2ರಂದು ಪ್ರತಿಭಾನ್ವೇಷಣೆ ಪರೀಕ್ಷೆ, ಅತಿ ಹೆಚ್ಚು ಅಂಕ ಪಡೆದವರಿಗೆ ನಗದು ಬಹುಮಾನ, ರಾಕೇಶ್ ರಾಜಲಬಂಡಿ. ದುಗನೂರು ಶಾಲೆಯಲ್ಲಿ ಬಿವಿಜಿಎಸ್ನಿಂದ ವಿಜ್ಞಾನ ದಿನಾಚರಣೆ, ತರ್ಕ ಮಾಡುವ ಮನೋಭಾವ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಿ, ಈರಣ್ಣ ಕೋಸಗಿ. ಜಿಲ್ಲಾ ಗ್ರಾಹಕರ ಆಯೋಗದ ಕಚೇರಿಯಲ್ಲಿ ವಿಜ್ಞಾನ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕೋಳಿ ಶೀತ ಜ್ವರದ ರೋಗೋದ್ರೇಕವಾಗಿರುವ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾ ಮಟ್ಟದ ಪ್ರಾಣಿಜನ್ಯ ರೋಗಗಳ ತುರ್ತು ನಿರ್ವಹಣಾ ಸಮಿತಿ ಅಧ್ಯಕ್ಷರು ಹಾಗೂ ಜಿಲ್ಲೆಯ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಸಾರ್ವಜನಿಕರು ಮತ್ತು ಕೋಳಿ ಸಾಕಾಣಿಕೆದಾರರಿಗೆ ಸೂಚನೆ ನೀಡಿದ್ದಾರೆ. ಹಕ್ಕಿ ಜ್ವರವು ಸಾಂಕ್ರಾಮಿಕ ರೋಗವಾಗಿದ್ದು ಏವಿಯನ್ ಇನ್ಫ್ಲೂಯೆನ್ಸಾ ಎಂಬ ವೈರಾಣುವಿನಿಂದ ಬರುತ್ತದೆ. ಕೋಳಿ ಶೀತ ಜ್ವರವು ಈ ಮುಂದೆ ತೋರಿಸಿರುವ ಕೋಳಿ ವಿವಿಧ ಪ್ರಭೇದಗಳಲ್ಲಿ ಕಂಡುಬರುತ್ತದೆ. ನಾಟಿ ಕೋಳಿ, ಫಾರಂ ಕೋಳಿ, ಟರ್ಕಿ ಕೋಳಿ, ಕೌಜುಗನ ಹಕ್ಕಿ, ನವಿಲ ಹಕ್ಕಿ, ಬಾತುಕೋಳಿ, ನವಿಲು ಹಕ್ಕಿ, ಹಂಸಪಕ್ಷಿ, ಬಾತುಕೋಳಿ ಇತ್ಯಾದಿ ಎಲ್ಲ ಹಕ್ಕಿ ಪ್ರಭೇದಗಳಲ್ಲಿ ಕಂಡುಬರುತ್ತದೆ. ಇದಲ್ಲದೆ ಮನುಷ್ಯನೊಳಗೊಂಡಂತೆ ಎಲ್ಲ ಬಿಸಿ ರಕ್ತ ಪ್ರಾಣಿಗಳಲ್ಲಿ ಕಂಡುಬರುತ್ತದೆ. ಮನುಷ್ಯರಿಂದ ಮನುಷ್ಯರಿಗೆ ಈ ರೋಗ ಹರಡುವುದಿಲ್ಲ. ರೋಗದ ಲಕ್ಷಣಗಳು: ಕೋಳಿ ಅಥವಾ ಪಕ್ಷಿಗಳಲ್ಲಿ ಹಠಾತ್ ಸಾವು, ಅಸಾಧಾರಣ ಸಾವು, ಸತ್ತ ಕೋಳಿಗಳ ಮೂಗು, ಬಾಯಿ ಮತ್ತು ಕಣ್ಣಿನಿಂದ ನೀರು ಸುರಿಯುವುದು, ಕೋಳಿಗಳ ಮೊಣಕಾಲು ಮತ್ತು ಪಾದಗಳಲ್ಲಿ ನೀಲಿ ಬಣ್ಣಕ್ಕೆ ತಿರುಗುವುದು. ರೋಗ ಹರಡುವಿಕೆ: ಸರಿಯಾಗಿ ಬೇಯಿಸದ ಕೋಳಿ ಮಾಂಸ ಮತ್ತು ಮೊಟ್ಟೆಗಳ ಸೇವನೆಯಿಂದ ಸೂಕ್ತ ರಕ್ಷಕ ಕವಚಗಳನ್ನು ಧರಿಸದೆ ರೋಗಪೀಡಿತ ಕೋಳಿ ಮತ್ತು ಕಲುಷಿತ ಸಲಕರಣೆಗಳ ಸಂಪರ್ಕದಿಂದ ಕಳೆದ ವಾರ ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ಕೋಳಿ ಶೀತ ಜ್ವರದ ರೋಗೋದ್ರೇಕವಾಗಿರುತ್ತದೆ. ಆದ್ದರಿಂದ ಮುಂಜಾಗ್ರತೆ ಕ್ರಮಗಳನ್ನು ವಹಿಸುವ ಅವಶ್ಯಕತೆ ಇರುತ್ತದೆ. ಕೋಳಿ ಫಾರಂ ಮಾಲೀಕರಿಗೆ ಹಾಗೂ ಮಾರಾಟಗಾರರಿಗೆ ಸೂಚನೆಗಳು: ಜಿಲ್ಲೆಯಿಂದ ಹೊರಗೆ ಹಾಗೂ ಜಿಲ್ಲೆಯ ಹೊರಗಿನಿಂದ ಜಿಲ್ಲೆಗೆ ಪ್ರವೇಶಿಸುವ ಸೋಂಕಿತ ಕೋಳಿ ಉತ್ಪನ್ನಗಳು, ಕೋಳಿ ಆಹಾರ ಸಂಬಂಧಿತ ಪರಿಕರಗಳು ಮತ್ತು ಸಾಗಾಣಿಕೆ ವಾಹನಗಳನ್ನು ಸೋಂಕು ನಿವಾರಕಗಳಿಂದ ಸಿಂಪಡಿಸಿದ ನಂತರವೇ ಚಲನವಲನಕ್ಕೆ ಕ್ರಮ ವಹಿಸುವುದು. ನಮ್ಮ ಫಾರಂ ಪ್ರದೇಶವನ್ನು ಶುಚಿಯಾಗಿಟ್ಟುಕೊಳ್ಳಬೇಕು ಹಾಗೂ ನಿಯಮಿತವಾಗಿ ಸೋಂಕು ನಿವಾರಕ ದ್ರಾವಣವನ್ನು ಸಿಂಪಡಿಸುವುದು. ವಲಸೆ ಬರುವ ಅಥವಾ ಅಲ್ಲಿಯೇ ವಾಸಿಸುವ ಹಕ್ಕಿ ಪಕ್ಷಿಗಳು ಫಾರಂ ಪ್ರವೇಶಿಸಿದಂತೆ ಹಾಗೂ ಫಾರಂನಲ್ಲಿಯ ಕೋಳಿಯ ಆಹಾರ, ಕುಡಿಯುವ ನೀರಿನ ಸಂಪರ್ಕಕ್ಕೆ ಬರದಂತೆ ಕ್ರಮ ವಹಿಸುವುದು. ಒಡೆದ ಕೋಳಿ ಮೊಟ್ಟೆ ಹಾಗೂ ಸತ್ತ ಕೋಳಿಗಳನ್ನು ಸುಡುವುದು. ಕೋಳಿಗಳಲ್ಲಿ ಅಸಹಜ ಸಾವು ಸಂಭವಿಸಿದಲ್ಲಿ ತಕ್ಷಣವೇ ಫಾರಂ ವ್ಯಾಪ್ತಿಗೊಳಪಡುವ ಅಥವಾ ಹತ್ತಿರ ಪಶು ವೈದ್ಯಕೀಯ ಸಂಸ್ಥೆಯ ಅಧಿಕಾರಿ, ಸಿಬ್ಬಂದಿಯ ಅಧಿಕಾರಿಗೆ ಮಾಹಿತಿ ನೀಡುವುದು. ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಅಧಿಕಾರಿ ಅಥವಾ ಸಿಬ್ಬಂದಿಯವರು ಫಾರಂಗಳಿಗೆ ಭೇಟಿ ನೀಡಲು ಬಂದಾಗ ಕಡ್ಡಾಯವಾಗಿ ಅನುಮತಿ ನೀಡುವುದು ಹಾಗೂ ಮಾದರಿಗಳನ್ನು ಸಂಗ್ರಹಿಸಲು ಸಹಕರಿಸುವುದು. ಸಾರ್ವಜನಿಕರಿಗೆ ಸೂಚನೆಗಳು: ಹೆಚ್ಚಿನ ಸಂಖ್ಯೆಯಲ್ಲಿ ಕೋಳಿಗಳು ಅಸಹಜ ಸಾವನ್ನಪ್ಪಿದರೆ ತಕ್ಷಣವೇ ಹತ್ತಿರದ ಪಶು ವೈದ್ಯರು ಅಥವಾ ಸಿಬ್ಬಂದಿಯವರ ಗಮನಕ್ಕೆ ತರುವುದು. ರೋಗ ನಿಯಂತ್ರಣ ಹಾಗೂ ಆರೋಗ್ಯ ರಕ್ಷಣೆಯ ಹಿತದೃಷ್ಟಿಯಿಂದ ಕೋಳಿ ಫಾರಂಗಳಿಗೆ ಅನುಮತಿ ಇಲ್ಲದೆ ಪ್ರವೇಶಿಸಬಾರದು. ಕೆರೆ, ಕಟ್ಟೆ, ನೀರಿನ ತೊರೆ, ನದಿ ಮತ್ತು ಇತರೆ ನೀರಿನ ಜಾಗಕ್ಕೆ ವಲಸೆ ಬರುವ ಅಥವಾ ಅಲ್ಲಿಯೇ ವಾಸಿಸುವ ಹಕ್ಕಿ ಪಕ್ಷಿಗಳು ಅಸಹಜವಾಗಿ ಸತ್ತರೆ ತಕ್ಷಣವೇ ಪಶು ವೈದ್ಯಕೀಯ ಇಲಾಖೆಯ ಗಮನಕ್ಕೆ ತರುವುದು. ಕೋಳಿ ಮತ್ತು ಕೋಳಿ ಉತ್ಪನ್ನಗಳಲ್ಲಿ ಮುಟ್ಟಿದಲ್ಲಿ ಸೋಪಿನಿಂದ ಕೈ ತೊಳೆಯುವುದು. 70 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ 10 ನಿಮಿಷ ಕೋಳಿ ಮಾಂಸ ಮತ್ತು ಮೊಟ್ಟೆಯನ್ನು ಬೇಯಿಸಿ ಸೇವಿಸುವುದು. ಸಾರ್ವಜನಿಕರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬಾರದೆಂದು ತಿಳಿಸಿದರು. ಹೆಚ್ಚಿನ ಮಾಹಿತಿಗಾಗಿ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಅಧಿಕಾರಿಗಳ ದೂರವಾಣಿ ಸಂಖ್ಯೆ: ಉಪನಿರ್ದೇಶಕರು ಆಡಳಿತ, ಪಶುಪಾಲನಾ ಇಲಾಖೆ, ರಾಯಚೂರು 8450199849. ಮುಖ್ಯ ಪಶುವೈದ್ಯಾಧಿಕಾರಿಗಳು ಆಡಳಿತ, ಪಶುಪಾಲನಾ ಇಲಾಖೆ, ರಾಯಚೂರು 9551353247. ಮುಖ್ಯ ಪಶುವೈದ್ಯಾಧಿಕಾರಿಗಳು ಆಡಳಿತ, ಪಶು ಆಸ್ಪತ್ರೆ, ಮಾನವಿ 9591353247. ಮುಖ್ಯ ಪಶುವೈದ್ಯಾಧಿಕಾರಿಗಳು ಆಡಳಿತ, ಪಶು ಆಸ್ಪತ್ರೆ, ಸಿಂಧನೂರು 9448
374002. ಮುಖ್ಯ ಪಶು ವೈದ್ಯಾಧಿಕಾರಿಗಳು ಆಡಳಿತ ಪಶು ಆಸ್ಪತ್ರೆ ಲಿಂಗಸಗೂರು 9482844443. ಮುಖ್ಯ ಪಶು ವೈದ್ಯಾಧಿಕಾರಿಗಳು ಆಡಳಿತ ಪಶು ಆಸ್ಪತ್ರೆ ದೇವದುರ್ಗ 7411026744. ಮುಖ್ಯ ಪಶು ವೈದ್ಯಾಧಿಕಾರಿಗಳು ಆಡಳಿತ ಪಶು ಆಸ್ಪತ್ರೆ ಮಸ್ಕಿ 7975062716. ಮುಖ್ಯ ಪಶು ವೈದ್ಯಾಧಿಕಾರಿಗಳು ಆಡಳಿತ ಪಶು ಆಸ್ಪತ್ರೆ ಸಿರ್ವಾರ್ 9448855227. ಇದಕ್ಕೆ ಸಂಪರ್ಕ ಮಾಡಬಹುದಾಗಿದೆ ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರತಿಯೊಂದು ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವ ಆಸಕ್ತಿ ವಿದ್ಯಾರ್ಥಿಗಳಲ್ಲಿ ಹುಟ್ಟಿಕೊಳ್ಳಬೇಕು. ಜೊತೆಗೆ ವಿದ್ಯಾರ್ಥಿಗಳಾದವರು ಪ್ರತಿಯೊಂದು ವಿಷಯದ ಬಗ್ಗೆ ಪ್ರಶ್ನೆ ಕೇಳುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು ಎಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಿವೃತ್ತ ನಿರ್ದೇಶಕ ಸಿ.ವಿ. ಪಾಟೀಲ್ ಹೇಳಿದರು. ಅವರಿಂದು ನಗರದ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಸಭಾಂಗಣದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಹಾಗೂ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. 1996ರಲ್ಲಿ ರಾಯಚೂರಿನ ವಿಜ್ಞಾನ ಕೇಂದ್ರ ಪ್ರಾರಂಭವಾಗಿದ್ದು, ಅಂದಿನ ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ ಕೇಂದ್ರವನ್ನು ಅಭಿವೃದ್ಧಿಪಡಿಸಲಾಯಿತು. ವಿಶ್ವದಲ್ಲಿ ನೊಬೆಲ್ ಪಾರಿತೋಷಕ ಪಡೆದ ಮೊದಲ ವಿಜ್ಞಾನಿ ಸಿ.ವಿ. ರಾಮನ್ ಆಗಿದ್ದು, ಸಿ.ವಿ. ರಾಮನ್ ಆವಿಷ್ಕಾರ ಮಾಡಿರುವ ರಾಮನ್ ಎಫೆಕ್ಟ್ ಸಂಶೋಧನೆಗೆ ಲಭಿಸಿದ ನೊಬೆಲ್ ಪಾರಿತೋಷಕ ಸ್ಮರಣೆಗೆ ಪ್ರತಿ ವರ್ಷ ಫೆಬ್ರವರಿ 28ಕ್ಕೆ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಎಂದರು. ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಮಾಡುವ ಆಸಕ್ತಿ ಹುಟ್ಟಿಕೊಳ್ಳಬೇಕು, ತಿಳಿದುಕೊಳ್ಳುವ ಮನೋಭಾವ ವಿದ್ಯಾರ್ಥಿಗಳಲ್ಲಿ ಬರಬೇಕು, ಪ್ರಶ್ನೆ ಕೇಳುವ ಪ್ರವೃತ್ತಿ ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಾಕಷ್ಟು ವ್ಯತ್ಯಾಸಗಳಿವೆ. ವಿಜ್ಞಾನ ಎಂದರೆ ಆವಿಷ್ಕಾರ, ಸಂಶೋಧನೆ, ಹೊಸದನ್ನು ಕಂಡುಹಿಡಿಯುವುದಾಗಿದೆ. ಆದರೆ ಕಂಡುಹಿಡಿದ ಆವಿಷ್ಕಾರದ ಬಳಕೆಯನ್ನು ತಂತ್ರಜ್ಞಾನ ಎಂದು ಕರೆಯಲಾಗುತ್ತದೆ. ವಿಜ್ಞಾನ ದಿನಾಚರಣೆಗೆ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವುದು ಮಹಿಳಾ ಸಬಲೀಕರಣಕ್ಕೆ ಸಾಕ್ಷಿಯಾಗಿದೆ. ವಿಜ್ಞಾನ ಪುಸ್ತಕದಿಂದ ತಿಳಿದುಕೊಳ್ಳಲು ಸಾಧ್ಯವಿಲ್ಲ, ಭಾಷಣದಿಂದ ಆಳವಾದ ಧ್ಯಾನ ವೃದ್ಧಿಯಾಗುವುದಿಲ್ಲ. ವಿಜ್ಞಾನವನ್ನು ಅನುಭವಿಸಬೇಕಾಗಿದೆ ಎಂದು ಹೇಳಿದರು. ಭಾರತೀಯ ವಿಜ್ಞಾನ ಸಂಸ್ಥೆ, ಸರ್ ಎಂ ವಿಶ್ವೇಶ್ವರಯ್ಯ ವಿಜ್ಞಾನ ವಸ್ತು ಸಂಗ್ರಹಾಲಯ ಸೇರಿದಂತೆ ರಾಜ್ಯದಲ್ಲಿ ಸಾಕಷ್ಟು ವೈಜ್ಞಾನಿಕ ಕೇಂದ್ರಗಳಿವೆ. ಪ್ರತಿ ವರ್ಷ ಜಿಲ್ಲೆಯಿಂದ 50 ಶಾಲಾ ವಿದ್ಯಾರ್ಥಿಗಳಿಗೆ ಪ್ರವಾಸ ಕೈಗೊಂಡು ಪ್ರಯೋಗಾಲಯದ ದರ್ಶನ ಮಾಡಿಸುವಂತೆ ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ ತಿಳಿಸಲಾಗಿದ್ದು, ಇದಕ್ಕಾಗಿ ಪ್ರತ್ಯೇಕ ಅನುದಾನದ ವ್ಯವಸ್ಥೆ ಮಾಡಲು ತೀರ್ಮಾನಿಸಲಾಗಿದೆ. ಆದಷ್ಟು ಶೀಘ್ರವೇ ಈ ಯೋಜನೆ ಅನುಷ್ಠಾನವಾಗಲಿದೆ ಎಂದರು. ವಿಜ್ಞಾನವನ್ನು ಪರೀಕ್ಷಾ ದೃಷ್ಟಿಯಿಂದಲ್ಲ, ಜೀವನದ ದೃಷ್ಟಿಯಿಂದ ಅರ್ಥೈಸಿಕೊಳ್ಳಬೇಕು. ಸಮಾಜಕ್ಕೆ ವಿಜ್ಞಾನಿಗಳ ಕೊಡುಗೆ ಅಪಾರವಾದದ್ದು. ಪರಿಶ್ರಮದಿಂದ ಅಭ್ಯಾಸ ಮಾಡಬೇಕು. ಪ್ರತಿಯೊಬ್ಬರಲ್ಲೂ ಜ್ಞಾನವಿರುತ್ತದೆ, ಅದನ್ನು ಹೊರತರುವ ಜವಾಬ್ದಾರಿ ಶಿಕ್ಷಕರ ಮೇಲಿರುತ್ತದೆ. ಆದ್ದರಿಂದ ಶಾಲೆಯಲ್ಲಿ ಪ್ರಯೋಗಾಲಯದ ಉಪಕರಣಗಳು ಮಕ್ಕಳಿಗೆ ಉಪಯುಕ್ತವಾಗುವಂತೆ ನೋಡಿಕೊಳ್ಳಬೇಕು. ಶಾಲೆಯಲ್ಲಿ ಲಭ್ಯವಿರುವ ಸಂಪನ್ಮೂಲ ಸದ್ಬಳಕೆ ಮಾಡಬೇಕು. ಇದರ ಮೂಲಕ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಾಗಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ವೈಜ್ಞಾನಿಕ ಮನೋಭಾವ ಮತ್ತು ವೈಚಾರಿಕತೆಯನ್ನು ಬೆಳೆಸಿಕೊಳ್ಳುತ್ತೇನೆ.
ಜಗತ್ತಿಗೆ ಪೂರಕವಾದ ಬದುಕನ್ನು ರೂಪಿಸಿಕೊಳ್ಳುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಭಾರತ, ಜೈ ಕರ್ನಾಟಕ, ಜೈ ಸಂವಿಧಾನ, ಜೈ ವಿಜ್ಞಾನ. ಎಲ್ಲರೂ ಕೂತ್ಕೋಬಹುದು. ಸಂಶೋಧನೆಗಾಗಿ ಅವರು ಪಡೆದಿರ್ತಕ್ಕಂಥ ನೋಬೆಲ್ ಪಾರಿತೋಷಕ ಈ ಒಂದು ಅವರ ಒಂದು ಈ ಆವಿಷ್ಕರಣೆಯ ಸ್ಮರಣೆಗಾಗಿ ನಾವು ಫೆಬ್ರವರಿ 28ರಂದು ನಂತರ ವಿಜ್ಞಾನ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ಹೇಳ್ತಾ ಇದ್ದೀವಿ ಈ ರಾಮನ್ ಇಫೆಕ್ಟ್ ಅಂದ್ರೆ ಏನು ಅಂದ್ರೆ ಸಿ ವಿ ರಾಮನ್ ಅಂದ್ರೆ ಯಾರು? ಎಷ್ಟು ಮಂದಿಗೆ ಗೊತ್ತಿದೆ ಸಿ ವಿ ರಾಮನ್ ಬಗ್ಗೆ? ಕೈ ಎತ್ತಿ ನೋಡೋಣ. ಸಿ ವಿ ರಾಮನ್ ಯಾರು? ಯಾರಿಗೂ ಗೊತ್ತಿಲ್ಲ? ಪ್ರಶ್ನೆ ಮಾಡ್ತಕ್ಕಂತ ಆಸಕ್ತಿ ಬರಬೇಕು. ಏನು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿದ್ರೆ ನಿಮಗೆ ಜ್ಞಾನ ಅಭಿವೃದ್ಧಿ ಆಗ್ತದೆ. ಈಗ ನಾನು ಏನೋ ಹೇಳ್ತೇನೆ, ಹೇಳಿದ ಕೂಡ ಅದನ್ನ ಬ್ಲೈಂಡ್ ಆಗಿ ಒಪ್ಪಿಕೊಳ್ಬಾರ್ದು. ಏನು ಇದು ಯಾಕೆ ಹೇಳ್ತಾ ಇದಾರ, ಇದ್ರ ಉದ್ದೇಶ ಏನು, ಇದ್ರಲ್ಲಿರ್ತಕ್ಕಂಥ ಅರ್ಥ ಏನು ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ಒಂದು ಮನೋಭಾವ ಏನಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಏನಂತಂದ್ರೆ ಬರಬೇಕು. ಅದು ಬಂದ್ರೇ ವಿದ್ಯಾರ್ಥಿಗಳ ಮನೋವಿಕಾಸ ಆಗ್ತದೆ, ಬುದ್ಧಿ ವಿಕಾಸ ಆಗ್ತದೆ. ಏನು ಪ್ರಶ್ನೆ ಕೇಳ್ತಕ್ಕಂಥ ಪ್ರವೃತ್ತಿ ಏನಿದೆಯಲ್ಲ ಅದು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಇರಬೇಕಲ್ಲ. ಈ ಸಂದರ್ಭದಲ್ಲಿ ಎಲ್ವಿಡಿ ಕಾಲೇಜಿನ ನಿವೃತ್ತ HOD ಶಂಶುದ್ದೀನ್, ಬೆಂಗಳೂರಿನ ಎಂಫ್ರಿ ಸಂಸ್ಥೆಯ ಯೋಜನಾಧಿಕಾರಿ ಡಾಕ್ಟರ್ ವಿನಯ್ ಚೈತನ್ಯ, ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಕ್ಯೂರೇಟರ್ ಅಜಿತ್ ಅಂಗಡಿ ಸೇರಿದಂತೆ ವಿವಿಧ ಶಾಲೆಗಳಿಂದ ಆಗಮಿಸಿದ ಶಿಕ್ಷಕರು, ವಿದ್ಯಾರ್ಥಿಗಳು ಇದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ನಿಗದಿಗೆ ರಚಿಸಲಾದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗದ ನಿಗದಿಪಡಿಸಿದ ಅವಧಿ ಪೂರ್ಣಗೊಂಡಿದೆ. ಯಾವುದೇ ವರದಿ ಸಿದ್ಧವಾಗಿಲ್ಲ. ಈ ಮಧ್ಯೆ ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ ಬ್ಯಾಕ್ಲಾಗ್ ಹುದ್ದೆ ಭರ್ತಿ ಮಾಡುವುದಾಗಿ ಹೇಳುತ್ತಿರುವುದು ಸರ್ಕಾರವೇ ಮಾಡಿರುವ ಆದೇಶಕ್ಕೆ ತದ್ವಿರುದ್ಧವಾಗಿ ಸಚಿವ ಹೇಳಿಕೆ ಖಂಡಿಸಿ ಮಾರ್ಚ್ 3ರಂದು ಜಿಲ್ಲಾದ್ಯಂತ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಮುಖಂಡ ಎಸ್ ಮಾರಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಒಳ ಮೀಸಲಾತಿ ಜಾರಿವರೆಗೆ ನೇಮಕಾತಿಗಳನ್ನು ತಡೆಯಲು ಸರ್ಕಾರವೇ ಆದೇಶ ಮಾಡಿದೆ. ಇಲಾಖೆ ಅಧಿಕಾರಿಗಳು ಪ್ರತ್ಯೇಕ ಆದೇಶಗಳನ್ನು ನೀಡಿದ್ದಾರೆ. ಆದರೆ ಸಮಾಜ ಕಲ್ಯಾಣ ಸಚಿವರು ಸರ್ಕಾರ ಆದೇಶವನ್ನು ಉಲ್ಲಂಘಿಸಿ ನೇಮಕಾತಿಗೆ ಪ್ರಯತ್ನ ಮಾಡುತ್ತಿರುವುದು ಅಲೆಮಾರಿಗಳು ಮಾದಿಗ ಸಮಾಜಕ್ಕೆ ದ್ರೋಹ ಬಗೆದಂತೆ. ಗೊಂದಲ ಸೃಷ್ಟಿಸುತ್ತಿರುವ ಸಚಿವರ ಹೇಳಿಕೆಯನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಯಲಿದೆ ಎಂದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗಕ್ಕೆ ವಿವಿಧ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡುತ್ತಿಲ್ಲ ಎಂದು ಆಯೋಗದ ಅಧ್ಯಕ್ಷರೇ ಹೇಳಿಕೊಂಡಿದ್ದಾರೆ. ಸಮಾಜ ಕಲ್ಯಾಣ ಸಚಿವರು ಇಲಾಖಾವಾರು ಮಾಹಿತಿ ನೀಡದೇ ಇರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗದೇ ಇರುವುದು ಸಚಿವರು ಅಧಿಕಾರಿಗಳೊಂದಿಗೆ ಶಾಮೀಲಾಗಿರುವ ಅನುಮಾನವಿದೆ ಎಂದರು. ಈ ಹಿಂದೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಇವರು ನೇಮಕಾತಿ ವಿಷಯದಲ್ಲಿ ಸರ್ಕಾರಕ್ಕೆ ಪತ್ರ ಬರೆದು ಶಿಕ್ಷಣ, ಆರೋಗ್ಯ, ಪೊಲೀಸ್ ಇಲಾಖೆ ನೇಮಕಾತಿ ಅವಕಾಶ ನೀಡಬೇಕು ಎಂದು ಪತ್ರ ಬರೆದಿದ್ದರು. ಈಗ ಮಹದೇವಪ್ಪನವರು ಬ್ಯಾಕ್ಲಾಗ್ ಹುದ್ದೆ ನೇಮಕಾತಿ ಮಾಡುವುದಾಗಿ ಹೇಳುತ್ತಿದ್ದಾರೆ. ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗೆ ಬದ್ಧವೆಂದು ಮುಖ್ಯಮಂತ್ರಿಗಳು ಹೇಳುತ್ತಲೇ SEP TSP ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಲಾಗಿದೆ. ಸಮುದಾಯ ಅಭಿವೃದ್ಧಿಗೂ ಅನುದಾನವಿಲ್ಲ. ಜನಸಂಖ್ಯಾವಾರು ಮೀಸಲಾತಿಗೂ 10 ಅಡ್ಡಿಯನ್ನು ಸೃಷ್ಟಿಸಲಾಗುತ್ತಿದೆ. ಸರ್ಕಾರ ದ್ವಂದ್ವ ನಡೆ ಖಂಡಿಸಿ ಪ್ರತಿಭಟನೆ ನಡೆಯಲಿದೆ ಎಂದರು. ರಾಜ್ಯ ದಲಿತ ಸಂಘರ್ಷ ಸಮಿತಿಗಳು ಕಾಂಗ್ರೆಸ್ ಭಾಗವಾಗಿವೆ. ಯಾರೂ SEP TSP ಅನುದಾನ ಬಳಕೆ ಕುರಿತು ಮಾತನಾಡುತ್ತಿಲ್ಲ ಎಂದರು. ಅದು ಮಾರ್ಚ್ 1ಕ್ಕೆ ಸಬ್ಮಿಟ್ ಮಾಡ್ತದೋ ಇಲ್ವೋ ಅನ್ನೋ ಒಂದು ಗೊಂದಲ ಕೂಡ ಇರೋದ್ರಿಂದ ಇವತ್ತು ಈ ಗೋಷ್ಠಿಯನ್ನು ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ ನಂತರ ಪಂಚ ಗ್ಯಾರಂಟಿಗಳೇನು ಜಾರಿ ಮಾಡಿದ್ದಾರೆ, ಖಂಡಿತವಾಗಿ ಅದನ್ನು ನಾವು ಈಗಾಗಲೇ ಸ್ವಾಗತ ಮಾಡಿದ್ದೀವಿ. ಆದರೆ ಆ ಗ್ಯಾರಂಟಿಗಳಿಗೆ SEP TSPಯ ಹಣವನ್ನ ಆ ಯೋಜನೆ ಏನಿದೆ ಅದು ಕೇವಲ ಗ್ಯಾರಂಟಿ ಯೋಜನೆಗಳ ರೀತಿಯ ಒಂದು ಯೋಜನೆ ಇದು ಅಲ್ಲ. ಈ SEP ಮತ್ತು TSP ಅನುದಾನವನ್ನ ದಲಿತರಿಗೆ ಮಾತ್ರ ಬಳಕೆ ಮಾಡಬೇಕು. ಆ ಯೋಜನೆ ಬಹಳ ಮುಖ್ಯವಾದಂಥ ಉದ್ದೇಶ
ಸಮಾಜದಲ್ಲಿ ಹಿಂದುಳಿದಿರುವಂಥ ನಮ್ಮ ಸಮುದಾಯಗಳ ಮಧ್ಯೆ ಇರುವಂಥ ಅಂತರವನ್ನ, ಆರ್ಥಿಕ ಅಸಮಾನತೆಯನ್ನ ಒಂದು ಸರಿದೂಗಿಸಲಿಕ್ಕೆ, ದಲಿತರನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ, ಅವರ ಉದ್ಯೋಗ ಮತ್ತೆ ಶಿಕ್ಷಣದಲ್ಲಿ ಅವರಿಗೆ ನೆರವನ್ನ ಕೊಡಲಿಕ್ಕೆ ಇರುವಂತ ಈ ಯೋಜನೆಯನ್ನ, ಈ ಗ್ಯಾರಂಟಿಗಳಿಗೆ ಈ ಹಣವನ್ನ ಉಪಯೋಗ ಮಾಡಿದರೆ ಅದನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳ ಅಭಿವೃದ್ಧಿಗೆ ರೂಪಿಸಲಾಗಿರುವ ಎಸ್ಇಬಿ ಮತ್ತು ಟಿಎಸ್ಪಿ ಅನುದಾನವನ್ನು ಕಾಯ್ದೆ ಉಲ್ಲಂಘಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ. ಕೂಡಲೇ ಅನುದಾನ ಕೊರತೆ ನೀಗಿಸದೆ ಹೋದರೆ ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕೆಪಿ ಅನಿಲ್ ಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 2024-25ನೇ ಸಾಲಿನಲ್ಲಿ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆ 39,121 ಕೋಟಿ ರೂಪಾಯಿ ಕಾಯ್ದಿರಿಸಲಾಗಿತ್ತು. ಆದರೆ ತಿಂಗಳ ಅಂತ್ಯಕ್ಕೆ 21,736 ಕೋಟಿ ರೂಪಾಯಿ ಮಾತ್ರ ಖರ್ಚು ಮಾಡಲಾಗಿದೆ. ಪ್ರತಿಶತ 56ರಷ್ಟು ಮಾತ್ರ ಅನುದಾನ ಬಳಕೆ ಮಾಡಲಾಗಿದೆ. ಗ್ಯಾರಂಟಿ ಯೋಜನೆಗಳಿಗೆ 14,280 ಕೋಟಿ ರೂಪಾಯಿ ಬಳಕೆ ಮಾಡಲಾಗಿದೆ. ಪರಿಶಿಷ್ಟ ಅಭಿವೃದ್ಧಿಗೆ ಕೇವಲ ಶೇಕಡ 20 ಅನುದಾನ ಮಾತ್ರ ಬಳಕೆಯಾಗಿದೆ. ಹಿಂದಿನ ಬಿಜೆಪಿ ಸರ್ಕಾರ ಸೆಕ್ಷನ್ 7D ತಿದ್ದುಪಡಿ ತಂದು ಎಸ್ಇಪಿ ಮತ್ತು ಟಿಎಸ್ಪಿ ಅನುದಾನ ಅನ್ಯ ಕಾಮಗಾರಿ ಬಳಕೆ ಮಾಡಿಕೊಳ್ಳಲು ಹೊರಟಿತ್ತು. ಈಗ ಕಾಂಗ್ರೆಸ್ ಸಹ ಎಸ್ಸಿ/ಎಸ್ಟಿ ಸಮುದಾಯಗಳಿಗೆ ಮೀಸಲಾದ ಅನುದಾನ ದುರುಪಯೋಗ ಮಾಡಿಕೊಳ್ಳುತ್ತಲಿದೆ. ಸಮಾಜ ಕಲ್ಯಾಣ ಸಚಿವರು ಸಮುದಾಯದ ಅನುದಾನ ಬಳಸಿಕೊಂಡಿದ್ದಲ್ಲದೆ ಸರ್ಕಾರವೇ ತಡೆದ ಬ್ಯಾಕ್ಲಾಗ್ ಹುದ್ದೆ ಭರ್ತಿ ಮಾಡುವುದಾಗಿ ಹೇಳುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ದಲಿತ ವಿರೋಧಿ ನೀತಿ ವಿರೋಧಿಸಿ ಬೆಂಗಳೂರಿನಲ್ಲಿ ಸಾಂಕೇತಿಕ ಧರಣಿ ನಡೆಸಲಾಗುತ್ತದೆ. ಸರ್ಕಾರ ಸ್ಪಂದಿಸದೆ ಹೋದರೆ ದೂರು ದಾಖಲಿಸುವುದಾಗಿ ಹೇಳಿದರು. ಅದು 60 ದಿನಗಳ ಅದರ ಅವಧಿ ನಾಳೆ ಮುಗಿಯುತ್ತೆ. 60 ದಿನಗಳ ಅವಧಿ ತಿಳಿದಿದ್ದು ನಾಳೆ ಮುಗಿಯುತ್ತಾರೆ. ಆದರೆ ಇಲ್ಲಿವರೆಗೂ ಕೂಡ ಆಯೋಗವು ಏನು ಕೆಲಸ ಮಾಡಬೇಕಾಗಿತ್ತು, ಏನು ಮುಗಿಸಬೇಕಾಗಿತ್ತು ಅಂತ ಯಾವ ಕೂಡ ಆಯೋಗದಿಂದ ಆಗಿಲ್ಲ ಅಂತ ನನಗೆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಈ ಮಧ್ಯದಲ್ಲಿ ಸಮಾಜ ಕಲ್ಯಾಣ ಸಚಿವರಾದ ಮತ್ತು ಬ್ಯಾಕ್ಲಾಗ್ ಸಚಿವ ಸಂಪುಟ ಉಪಸಮಿತಿ ಅಧ್ಯಕ್ಷರಾದ ಎಚ್.ಸಿ. ಮಾದೇವ್ ಅವರು ಪರಿಶಿಷ್ಟ ಜಾತಿಗಳ ಬ್ಯಾಕ್ಲಾಗ್ ಹುದ್ದೆಗಳು, ಸಾವಿರಾರು ಹುದ್ದೆಗಳನ್ನು ತುಂಬಲಿಕ್ಕೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸರ್ಕಾರ ಆದೇಶ ಆಗಿಲ್ಲ ಅನ್ನೋದು ತಾವು ಸಮಾಜ ಕಲ್ಯಾಣ ಸಚಿವರಾಗಿ ಹೇಳಿಕೆಗಳನ್ನು ಕೊಟ್ಟು ತಮಗೆಲ್ಲ ಗೊತ್ತಿದೆ. 24 ಪ್ರಜಾವಾಣಿಗಳು ಕೂಡ ಬಹಳ ಆದರೆ ಈ ಹೇಳಿಕೆಗಳು ತಮ್ಮ ಸರ್ಕಾರದವರೇ ತೆಗೆದುಕೊಂಡಂತ ಸಚಿವ ಸಂಪುಟ ತೀರ್ಮಾನ ಮತ್ತು ಸರ್ಕಾರದ ಅಧಿಸೂಚನೆಗಳನ್ನು ಕೂಡ ಅದು ಉಲ್ಲಂಘಿಸ್ತಾ ಇದೆ. ದಿನಾಂಕ 18 ಫೆಬ್ರವರಿ ಸರ್ಕಾರದ ಜಂಟಿ ನಿರ್ದೇಶಕರ ಸಮಾಜ ಕಲ್ಯಾಣ ಇಲಾಖೆಗಳು ಯಾವುದೇ ಇಲಾಖೆಗಳ ಹುದ್ದೆಗಳನ್ನು ತುಂಬಬಾರದು ವಾಲ್ಮೀಕಿ ಜಾರಿ ಆಗುವವರಿಗೆ ಅಂತಂದು ಅವರು ಕೂಡ ಕೊಟ್ಟಿದ್ದಾರೆ. ಒಂದು ಕಡೆ ಅವರ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ಯಾರು ಚೀಫ್ ಸೆಕ್ರೆಟರಿಗಳು ಆದೇಶ ಹೊರಡಿಸ್ತಾ ಇದ್ರೆ ಸಂಬಂಧಪಟ್ಟಂತ ಸಚಿವರು ನಿಮ್ಮ ಜವಾಬ್ದಾರಿ ಏನಾಗಿದೆ, ಆ ಅಧಿಸೂಚನೆಗಳ ವಿರುದ್ಧನೇ ನೀವು ಒಬ್ಬ ಸಚಿವರಾಗಿ ಈ ಸಂದರ್ಭದಲ್ಲಿ ಅಬ್ರಹಾಂ ಹೊನ್ನಟಗಿ, ಜನಾರ್ದನ್ ಹಳ್ಳಿಬೆಂಚಿ, ರಾಜು ಸಂಗಟಿ, ಡಿ ಜಯಪ್ಪ, ತಾಯಪ್ಪ ಹೆಗ್ಗಸನಹಳ್ಳಿ ಇದ್ದರು. ವೇದಾಂತ್ ಪದವಿ ಮಹಾವಿದ್ಯಾಲಯದಿಂದ ಮಾರ್ಚ್ 2ರಂದು ವೇದಾಂತ್ ಪ್ರತಿಭಾನ್ವೇಷಣಾ ಪರೀಕ್ಷೆಯನ್ನು ನಡೆಸಲಾಗುತ್ತಿದ್ದು, ಗ್ರಾಮೀಣ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅತಿ ಹೆಚ್ಚು ಅಂಕ ಪಡೆಯುವ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಲಾಗುತ್ತದೆ ಎಂದು ಕಾಲೇಜಿನ ಆಡಳಿತಾಧಿಕಾರಿ ರಾಕೇಶ್ ರಾಜನಬಂಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗುತ್ತಿದೆ. 50 ಅಂಕಗಳ ಪರೀಕ್ಷೆಯಲ್ಲಿ ಎಸ್ಎಸ್ಎಲ್ಸಿ ಪಠ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಉತ್ತರಿಸಬೇಕಾಗುತ್ತದೆ. ಅತಿ ಹೆಚ್ಚು ಅಂಕ ಪಡೆದು ಪ್ರಥಮ ಸ್ಥಾನ ಪಡೆಯುವ ವಿದ್ಯಾರ್ಥಿಗೆ 20,000 ರೂಪಾಯಿ, ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗೆ 10,000 ರೂಪಾಯಿ, ತೃತೀಯ ಸ್ಥಾನ ಪಡೆಯುವ ವಿದ್ಯಾರ್ಥಿಗೆ 5,000 ನಗದು ಬಹುಮಾನ ನೀಡಲಾಗುತ್ತದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆಗೂ ಸ್ಪರ್ಧಾತ್ಮಕ ಪರೀಕ್ಷೆ ಸಹಕಾರಿಯಾಗಲಿದೆ ಎಂದರು. ವೇದಾಂತ್ ಕಾಲೇಜಿನಿಂದ ಪ್ರತಿ ವರ್ಷ 200 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತಿದೆ. ಮುಂದಿನ ಶೈಕ್ಷಣಿಕ ವರ್ಷ ಕಲಾ ವಿಭಾಗವಲ್ಲದೆ ಇತರೆ ಕೋರ್ಸ್ಗಳಿಗೆ ವಿಸ್ತರಿಸುವ ಯೋಜನೆ ಇದೆ ಎಂದರು. ಆ ಎಕ್ಸಾಮ್ ಅಲ್ಲಿ ಕಂಡಕ್ಟ್ ಮಾಡಿದ ಮೇಲೆ ಪ್ರತಿಯೊಂದು ಸ್ಕೂಲಿಂದ ಒಂದು
15 ವಿದ್ಯಾರ್ಥಿಗಳನ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ ಸೆಕೆಂಡ್ ರೌಂಡ್ ಅಂತ. ಈ ಸೆಕೆಂಡ್ ರೌಂಡ್ ಅಲ್ಲಿ ನಮ್ಮ ಕಾಲೇಜಲ್ಲೇ ಮಾಡ್ತಾ ಇದ್ದೀವಿ ನಾಳೆ ಸಂಜೆ 12 ಗಂಟೆಗೆ. ಸೊ ಈ ಒಂದು ಪ್ರೋಗ್ರಾಮ್ ಅಲ್ಲಿ ನಾವು ಒಂದು 400 ಹುಡುಗರನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಹುಡುಗರು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಸೊ ಈಗ ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ಳೋದು ಏನಂತಂದ್ರೆ, ಇನ್ನೂ ಮಾತನಾಡುವಂತ ವಿದ್ಯಾರ್ಥಿಗಳು ಯಾರ್ಯಾರಿದ್ದಾರೆ, ಡೈರೆಕ್ಟ್ ಆಗಿ ಎಕ್ಸಾಮ್ ಬಂದಂತ ವಿದ್ಯಾರ್ಥಿಗಳು ಈ ಒಂದು ಪ್ರೋಗ್ರಾಮ್ಗೆ ಈ ಒಂದು ಎಕ್ಸಾಮ್ ಬರೀಬೋದು ಅನ್ನೋದು ಸರ್. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಪ್ರೈಸ್ ಅಮೌಂಟ್ ಅಂತಾನೆ ಇಟ್ಟಿದ್ದೀವಿ ನಾವು. ಫಸ್ಟ್ ಪ್ರೈಸ್ 20,000 ಕ್ಯಾಶ್ ಮನಿ, ಸೆಕೆಂಡ್ ಪ್ರೈಸ್ 10,000 ಕ್ಯಾಶ್ ಮನಿ ಅಂಡ್ ಥರ್ಡ್ ಪ್ರೈಸ್ 5,000 ಕ್ಯಾಶ್ ಮನಿ. ಇದರ ಜೊತೆಗೆ SSLC ಮುಗಿದ ತಕ್ಷಣ ಹುಡುಗರಿಗೆ ಯಾವ ಸ್ಟ್ರೀಮ್ ತಗೊಂಡ್ರೆ ಈಸಿ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಇರುತ್ತೆ ಮಕ್ಕಳ ಜೊತೆಗೆ. ಸೊ ಈ ಒಂದು ಪ್ರೋಗ್ರಾಮ್ ಜೊತೆಗೆ ನಮ್ದು ಡಾಕ್ಟರ್ APJ ಅಬ್ದುಲ್ ಕಲಾಂದು ಪ್ರತಿಭಾನ್ವೇಷಣೆ ಅವರು ಕಾರ್ಯಕ್ರಮ ನಡೀತಾ ಇರ್ತದೆ. ಇದ್ರ ಬಗ್ಗೆ ನರಸಿಂಹರಾವ್ ಅವರು ವಿವರಣೆ ಕೊಡಲಿಕ್ಕೆ ಡಾಕ್ಟರ್ ಅಬ್ದುಲ್ ಕಲಾಂ ಸೇವಾ ಸಂಸ್ಥೆಯ ಅಧ್ಯಕ್ಷ ನರಸಿಂಹಲು ಮಾತನಾಡಿ, 7ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಕಲಾಂ ಪ್ರತಿಭಾನ್ವೇಷಣೆ ಪರೀಕ್ಷೆಯನ್ನು ವೇದಾಂತ್ ಪದವಿ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಮಾರ್ಚ್ 2ರಂದು ನಡೆಸಲಾಗುತ್ತದೆ. 2 ಪರೀಕ್ಷೆಗಳು ಬೆಳಗ್ಗೆ ಮತ್ತು ಮಧ್ಯಾಹ್ನ ನಡೆಸಲಾಗುತ್ತದೆ. ಹೆಚ್ಚು ಗ್ರಾಮೀಣ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಬೇಕು ಎಂದು ಮನವಿ ಮಾಡಿದರು. ಬೆಳಗ್ಗೆ ಕಾರ್ಯಕ್ರಮವನ್ನು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಉದ್ಘಾಟಿಸಲಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಂಚಾಲಕಿ ಸ್ಮಿತಾ ಅಕ್ಕ ವಹಿಸಲಿದ್ದಾರೆ. ಅನೇಕ ಗಣ್ಯರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಸಂಜೆ ಸಮಾರೋಪ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ವಹಿಸಲಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ಸಾಯಿ ಕಿರಣ್ ಆದೋನಿ ವಹಿಸಲಿದ್ದಾರೆ. ಅನೇಕರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. ವೇದಾಂತ ಮಹಾವಿದ್ಯಾಲಯದ ವತಿಯಿಂದ ಒಂದು ಕಲಾಂ ಸ್ಮಾರಕ ದರ್ಶನ ಎನ್ನುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದರಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪ್ರತಿ ವರ್ಷವೂ ಸುಮಾರು 8 ವರ್ಷಗಳಿಂದ ಕಲಾಂ ಸ್ಮಾರಕ ದರ್ಶನವನ್ನು ವೇದಾಂತ ಕಾಲೇಜಿನ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ರಾಕೇಶ್ ರಾಜಪಂಡಿ ಸರ್ ಅವರು ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ನಮ್ಮ ಸಂಸ್ಥೆ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಇದೇ 8ನೇ ತಾರೀಕು ಭಾನುವಾರ ಮಧ್ಯಾಹ್ನ 2 ಗಂಟೆಗೆ ವೇದಾಂತ ಪ್ರತಿಭಾನ್ವೇಷಣೆ 12 ಗಂಟೆಗೆ ವೇದಾಂತ ಪ್ರತಿಭಾನ್ವೇಷಣೆ ಮತ್ತು ಕಲಾಂ ಪ್ರತಿಭಾನ್ವೇಷಣೆ ಪರೀಕ್ಷೆಗಳನ್ನು ಒಟ್ಟಿಗೆ ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ವೇದಾಂತ್ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯ ನಿಖಿಲ್ ಕೆ ಇದ್ದರು. ಮಕ್ಕಳಲ್ಲಿ ತರ್ಕ ಪ್ರಶ್ನೆ ಮಾಡುವ ಮತ್ತು ವೈಜ್ಞಾನಿಕ ಮನೋಭಾವನೆ ಮೂಡಿಸುವುದರ ಜೊತೆಗೆ ವೈಜ್ಞಾನಿಕ ವಿಚಾರಗಳಲ್ಲಿ ಕುತೂಹಲ ಹೆಚ್ಚಾಗಬೇಕು ಎಂದು ಈರಣ್ಣ ಕೋಸಗಿ ಹೇಳಿದರು. ಅವರಿಂದು ತಾಲೂಕಿನ ದುಗನೂರು ಗ್ರಾಮದ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಇದೇ ವೇಳೆ ಭಾರತೀಯ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾ ಸಂಚಾಲಕ ಫಿಜುಲ್ಲಾ ಅವರಿಂದ ಮಕ್ಕಳಿಗೆ ಪವಾಡು ಬಯಲು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಶಾಲಾ ಮುಖ್ಯಗುರು ಗಫರ್ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಚಂದ್ರಶೇಖರ್ ಸ್ವಾಗತಿಸಿದರು. ಸಂಪತ್ ರಾಜ್ ನಿರೂಪಿಸಿದರು. ಭಾರತದ ಕಡೆಗೆ ಯಾಕೆ ಹೆಚ್ಚು ನೋಡ್ತಾ ಇದೆ, ಜಗತ್ತೆಲ್ಲ ಭಾರತದ ಕಡೆ ನೋಡ್ತಾ ಇದೆ ಅಂತಂದ್ರೆ, ನಮ್ಮಲ್ಲಿ ವಿಜ್ಞಾನದ ಬಗ್ಗೆ ಮತ್ತು ಸಂಶೋಧನೆ ಖಗೋಳ ಶಾಸ್ತ್ರದ ಬಗ್ಗೆ ಆಗಿರುವಂತಹ ಒಂದು ವಿಶಿಷ್ಟವಾದಂಥ ಸಾಧನೆಯನ್ನ ಮತ್ತು ಮಾರ್ಕ್ಸ್ ಒಂದು ಸಾಧನೆಯನ್ನ ಗಮನಿಸಿ ನಮ್ಮ ಪ್ರಪಂಚವೇ ನಮ್ಮತ್ತ ನೋಡ್ತಾ ಇದೆ. ದಿನಾಚರಣೆ ಅಂಗವಾಗಿ ಇವತ್ತೇನು ಮಾಡ್ತಾ ಇದೆ, ಅದರಲ್ಲಿ ಈ ಶಾಲೆಯಲ್ಲಿ ಇದು ಮಾಡ್ತಾ ಇದ್ದೀರಲ್ಲ, ಇಲ್ಲಿ PM ಶ್ರೀ ಶಾಲೆಯಲ್ಲಿ ಒಂದು ವಿಶೇಷವಾದಂತಹ ಒಂದು ಕೊಡುಗೆ ಇದೆ ನಿಮಗೆ. ಯಾರು ಇಲ್ಲಿಂದ ನೀವು ಪ್ರಯೋಗವನ್ನು 6ನೇ ತರಗತಿನಿಂದ ಯಾರು ಮಾಡ್ತಾ ಇದ್ದೀರಿ, ನೀವು ಅತಿಥಿಗಳಾಗಿ ಬೆಳಿಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ. ಅದಿಷ್ಟೇ ಅಲ್ಲ, ಇಲ್ಲಿ ಬೇರೆ ಶಾಲೆಗಳಿಗಿಂತ ಈ ಶಾಲೆಗೆ ನಿಮಗೆ ವಿಶೇಷವಾದಂಥ ಧನ ಸಹಾಯ ಇದೆ. ಸರ್ಕಾರದಿಂದ ಬಹಳಷ್ಟು ಅನುದಾನ ನೀಡ್ತಾ ಇದ್ದಾರೆ. ಏನು ನಿಮ್ಮಲ್ಲಿ ಲ್ಯಾಬ್ ಕೂಡ ಆಗ್ತದೆ, ಮತ್ತೆ ಸೈನ್ಸಿನ ಸಾಮಗ್ರಿಗಳು ಬೇರೆ ಶಾಲೆಗೆ ಇರದಂಥ ಸಾಮಗ್ರಿಗಳು ಎಲ್ಲ ಅದಾವ. ಆಮೇಲೆ ಗಣಿತ ಬೈಲಿಂಗ್ವಲ್ ಇದೆ, ಅಂದ್ರೆ ಕನ್ನಡನೂ ಕಲಿಬಹುದು, ಇಂಗ್ಲಿಷ್ನು ಕಲಿಬಹುದು. ನೀವು ಇಂಥ ಆಸಕ್ತಿದಾಯಕವಾದಂತಹ ಒಂದು ಶಾಲೆ. ಆಮೇಲೆ ಸುಂದರವಾದ ಪರಿಸರ ಇದೆ ನಿಮ್ದು. ನಿಮ್ಮ ಪರಿಸರ ನೋಡಿದ್ರೆ ಇಡೀ ತಾಲೂಕಿನಲ್ಲಿ ಎಲ್ಲಿ ಇಲ್ಲದ ಒಂದು. ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಆಯೋಗದ ವತಿಯಿಂದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ನಿಮಿತ್ತ ಪ್ರತಿಜ್ಞಾ ವಿಧಿಯನ್ನು ಜಿಲ್ಲಾ ಗ್ರಾಹಕರ ರಾಜ್ಯಗಳ ಆಯೋಗದ ಸಹಾಯಕ ರಿಜಿಸ್ಟ್ರಾರ್ ಹಾಗೂ ಸಹಾಯಕ ಆಡಳಿತಾಧಿಕಾರಿ ಬೋಧಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆಯೋಗದ ಸದಸ್ಯ ಪ್ರಭುದೇವ್ ಪಾಟೀಲ್, ಅಣ್ಣಾರಾವ್ ಹಬಾಳ್ಕರ್ ಸೇರಿದಂತೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಕ್ಕಿ ಜ್ವರ ಭೀತಿ, ಮುನ್ನೆಚ್ಚರಿಕೆ ವಹಿಸಲು ಡಿಸಿ ನಿತೀಶ್ ಮನವಿ.
ವಿಜ್ಞಾನ ಕೇಂದ್ರದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ, ಪ್ರಶ್ನಿಸುವ ಮನೋಭಾವ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಿ. ಸಿವಿ ಪಾಟೀಲ್. ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಹೇಳಿಕೆ ಎಚ್ಸಿ ಮಹದೇವಪ್ಪ ಹಿಂಪಡೆಯಲು ಆಗ್ರಹಿಸಿ ಮಾರ್ಚ್ 3ರಂದು ಪ್ರತಿಭಟನೆ. ಎಸ್ ಮಾರೆಪ್ಪ. ಎಸ್ಸಿಪಿ ಟಿಎಸ್ಪಿ ಅನುದಾನ ಗ್ಯಾರಂಟಿ ಯೋಜನೆಗಳ ಬಳಕೆ ಖಂಡನೀಯ. ಕೆಪಿ ಅನಿಲ್ ಕುಮಾರ್. ವೇದಾಂತ್ ಕಾಲೇಜಿನಲ್ಲಿ ಮಾರ್ಚ್ 2ರಂದು ಪ್ರತಿಭಾನ್ವೇಷಣೆ ಪರೀಕ್ಷೆ, ಅತಿ ಹೆಚ್ಚು ಅಂಕ ಪಡೆದವರಿಗೆ ನಗದು ಬಹುಮಾನ. ರಾಕೇಶ್ ರಾಜಲಬಂಡಿ. ದುಗನೂರು ಶಾಲೆಯಲ್ಲಿ ಬಿವಿಜಿಎಸ್ನಿಂದ ವಿಜ್ಞಾನ ದಿನಾಚರಣೆ, ತರ್ಕ ಮಾಡುವ ಮನೋಭಾವ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಿ. ಈರಣ್ಣ ಕೋಸಗಿ. ಜಿಲ್ಲಾ ಗ್ರಾಹಕರ ಆಯೋಗದ ಕಚೇರಿಯಲ್ಲಿ ವಿಜ್ಞಾನ ದಿನಾಚರಣೆ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.